ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತೊಂದು ಟ್ರೆಂಡಿಂಗಲ್ಲಿರುವಂಥ ಕುಚ್ಚು ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇದು ಒಂದು ಕ್ರೋಶ ಹಾಕ್ತಾ ಇಲ್ಲ, ಹಾಗೇನೆ ಹಾಕ್ತಿರೋವಂಥ ಕುಚ್ಚು ಬೀಡ್ನ ಬಳಸ್ಕೊಂಡು ಹಾಕ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ, ಸ್ಟಾರ್ಟಿಂಗಲ್ಲಿ ಮೆಷರ್ಮೆಂಟ್ನ ಮಾಡ್ಕೋಬೇಕು. ಅಂದರೆ ಒಂದು ಅರ್ಧ ಇಂಚಷ್ಟು ಗ್ಯಾಪ್ಗೆ ನೀವು ಮಾರ್ಕ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಅರ್ಧಕ್ಕಿಂತ ಚೂರು ಜಾಸ್ತಿ ಅಂದರೆ 0.6 ಅಷ್ಟು ಇಂಚಿಗೆ ನೋಡಿ ಈ ಗ್ಯಾಪ್ಗೆ ನಾನಿಲ್ಲಿ ಮಾರ್ಕ್ ಮಾಡ್ಕೊಳ್ತೀನಿ. ಸೊ ಮಾರ್ಕ್ ಬೇಡ, ನಿಮಗೆ ಗೊತ್ತಾಗುತ್ತೆ ಅಂದಾಜಿಗೆ ಅಂದರೆ ಮಾರ್ಕ್ ಮಾಡ್ದಲ್ಲೇ ಕೂಡ ಹಾಗೇನೆ ಮಾಡ್ಕೊಳ್ಬೋದು. ಅದಕ್ಕೆ ನಾನಿಲ್ಲಿ ಮೊದಲಿಗೆ 6 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ ಒಂದು ಕಾರ್ಡ್ಬೋರ್ಡ್ಗೆ. ಸೊ ಈ ರೀತಿ 6 ಎಳೆ ದಾರನ ಮುಂಚೆನೆ ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತೆ, ಯಾವ ಕಲರ್ ಬೇಕು ಅಂತ ನೋಡಿಕೊಂಡು. ಸೊ ನೋಡಿ, ಗಂಟು ಹಾಕೊಳ್ಳುವಂಥ ಅವಶ್ಯಕತೆ ಇಲ್ಲ, ಕೊನೆಯಲ್ಲಿ ಹಾಗೆ ಬಿಟ್ಟಿದ್ದೀನಿ. ಸೊ ಇಲ್ಲಿ ನೀವು ನಾನು ಕ್ರೋಶ ನೀಡಲಲ್ಲಿ ಹಾಕೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ನೋಡಿ, ಈ ನೀಡಲ್ನ ಕ್ರೋಶ ನೀಡಲ್ ಏನಿದೆ ಅದನ್ನ ಈ ರೀತಿ ಇನ್ಸರ್ಟ್ ಮಾಡಿ, ಈ ಲೆಫ್ಟ್ ಹ್ಯಾಂಡಲ್ಲಿ ಏನು ಬ್ಯಾಲೆನ್ಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ 6 ಎಳೆ ದಾರ, ಅಷ್ಟು ದಾರನ ಇದ್ರೊಳಗಡೆಯಿಂದ ಮೇಲಕ್ಕೆ ಎಳ್ಕೊಳ್ಬೇಕು. ಸೊ ಇನ್ನೊಂದ್ಸಲ ತೋರಿಸ್ಕೊಡ್ತೀನಿ ನೋಡಿ. ಸೊ ನೋಡಿ, ಸೊ ಫಸ್ಟ್ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಅಥವಾ ಕಷ್ಟ ಆಗ್ಬೋದು. 1-2 ಸೆಟ್ ಹಾಕ್ತಾ ಹಾಕ್ತಾ ನಿಮಗೆ ಒಂದು ಐಡಿಯಾ ಬಂದ್ಬಿಡುತ್ತೆ ಯಾವ ರೀತಿ ಮಾಡೋದು ಅಂತ. ಸೊ ನೋಡಿ, ಈ ರೀತಿ 6 ಎಳೆ ದಾರನ ಆ ಒಂದು ನೀಡಲಿಂದ ಮೇಲೆ ಕೇಳ್ಕೊಳ್ಬೇಕು, ಈ ರೀತಿ ಹೇಳ್ಕೊಂಡು. ಸೊ ನೋಡಿ, ನೀವಲ್ಲಿ ಹೋಲ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇದು ಮಿಸ್ ಆಗಿ ಹೋಲ್ ಆಗಿದೆ ಅಲ್ಲಿ. ಈ ರೀತಿ ನೋಡಿ, ಇಷ್ಟು ಉದ್ದ ದಾರನ ಕೆಳಗೆ ಎಳ್ಕೊಳ್ಬೇಕಾಗತ್ತೆ ನೋಡಿ. ಸೊ ಅಲ್ಲಿಗೆ ಒಂದು 5-6 ಇಂಚು ನೀವು ನೋಡ್ಕೊಳ್ಳಿ, ಗಂಟು ಹಾಕೋದಿಕ್ಕೆ ನಿಮ್ಗೆ ಎಷ್ಟು ಲೆಂತ್ ಬೇಕಾಗತ್ತೆ ಅಂತ ನೋಡ್ಕೊಂಡು ಫಸ್ಟ್ ಒಂದು ಕುಚ್ಚನ್ನ ಮಾಡಿಕೊಂಡು ಅದಾದ ನಂತರ ನೆಕ್ಸ್ಟ್ ಮಾಡ್ಕೊಳಕ್ ಹೋಗಿ. ಯಾಕಂತಂದ್ರೆ ಫುಲ್ ಎಲ್ಲ ಶಾರ್ಟ್ ಆಗಿ ಮಾಡ್ಕೊಂಡು ಹೋಗಿ ನೀವು ಆಮೇಲೆ ಗಂಟು ಹಾಕೋಕ್ಕಾಗಿಲ್ಲ ಅಂದ್ರೆ ಮತ್ತೆ ಬಿಚ್ಚಿ ಫಸ್ಟಿಂದ ಹಾಕೊಳ್ಬೇಕಾಗತ್ತೆ. ಸೊ ನೋಡಿ, ಇಷ್ಟು ಇಷ್ಟು ಲೆಂತ್ಗೆ ದಾರನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ಕೈ ಇಟ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಲೆಂತ್ ಇದೆ ಅಂತ. ಈಗ ಇಲ್ಲಿ ನಾನು 2 ಸೈಡ್ ಇರುತ್ತಲ್ಲ ದಾರ ಕೆಳಗೆ ಬಿಟ್ಟಿರ್ತೀವಲ್ಲ, ಅಷ್ಟು ದಾರನ ತೆಗೆದು ಈ ರೀತಿಯಾಗಿ ಗಂಟನ್ನ ಹಾಕೊಳ್ತಾ ಇದ್ದೀನಿ. ಸೊ ಒಬ್ಬೊಬ್ರು ನೀಡಲ್ನ ಬಳಸ್ತಾರೆ ಈ ರೀತಿ ಗಂಟು ಹಾಕೋದಕ್ಕೆ. ಸೊ ನಾನು ನೀಡಲ್ ಇಲ್ದೇನೆ ಈ ರೀತಿನೇ ಹಾಕಿ ನನಗೆ ರೂಢಿ ಇದೆ, ಹಾಗಾಗಿ ಈ ರೀತಿಯಾಗಿ ಗಂಟು ಹಾಕೊಳ್ತೀನಿ ನೋಡಿ. ಈ ರೀತಿ ಬಟ್ಟೆಗೆ ಹತ್ರದಲ್ಲಿ ಗಂಟು ಬರಬೇಕು. ಸೊ ನಿಮಗೆ ತುಂಬಾ ಗ್ಯಾಪ್ ಆಗಬಾರ್ದು ಬಟ್ಟೆಗೆ ಮತ್ತೆ ಗಂಟು ಹಾಕೊಳ್ತೀವಲ್ಲ ಅದಕ್ಕೆ. ಸೊ ಹತ್ರ ಬರಬೇಕು. ಸೊ ಈ ರೀತಿ ಮತ್ತೆ ಪಕ್ಕದಲ್ಲೇನೆ ಇನ್ನೊಂದ್ಸಲ ದಾರನ ಗಂಟು ಹಾಕೊಳ್ಬೇಕು ನೋಡಿ. ಈ ಗ್ಯಾಪ್ ಎಷ್ಟಿದೆ ಪ್ರೀವಿಯಸ್ ಅಷ್ಟೇ ಗ್ಯಾಪ್ಗೆ ನೋಡಿ ನೀಡಲ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಕ್ರೋಶ ನೀಡಲ್ ಇನ್ಸರ್ಟ್ ಮಾಡಿ ದಾರನ ಮೇಲೆ ಕೇಳ್ಕೊಳ್ತೀನಿ. ಮೇಲೆ ಕೇಳ್ಕೊಂಡು ಸೊ ಈಗ ಲೆಂತ್ ನೋಡ್ಕೊಳ್ಬೇಕು, ಒಂದು 5 ಅಥವಾ 6 ಇಂಚಷ್ಟು ಅಥವಾ 5 ಇಂಚ್ ಸಾಕಾಗುತ್ತೆ. ಸೊ 5 ಇಂಚಷ್ಟು ಲೆಂತ್ಗೆ ದಾರನ ಕಟ್ ಮಾಡ್ಕೊಳ್ತೀನಿ. ಸೊ ನಿಮಗೆ ಕ್ರೋಶ ನೀಡಲಲ್ಲಿ ಕಷ್ಟ ಆಗುತ್ತೆ ಅಂತ ಇದ್ರೆ 3 ಎಳೆ ದಾರನ ನೀಡಲ್ಗೆ ಪೋಣಿಸಿದ್ರೆ ನಿಮ್ಗೆ ಅಲ್ಲೇ ಡಬಲ್ ಆಗುತ್ತೆ. ಸೊ ಆ ಡಬಲ್ ಬರೋ ದಾರನ ಈ ರೀತಿ ನಿಮ್ಗೆ ನೀಡಲಲ್ಲಿ ಇನ್ಸರ್ಟ್ ಮಾಡಿಕೊಂಡು ದಾರನ ಕಟ್ಕೊಳ್ಬಹುದಾಗುತ್ತೆ ನೋಡಿ. ಈ ರೀತಿ ಟೈಟ್ ಆಗಿ ಬಟ್ಟೆಗೆ ಹತ್ರದಲ್ಲಿ ಬರೋ ರೀತಿ ನಾಟ್ನ ಹಾಕೊಳ್ಬೇಕು. ಸೊ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಡಿಸೈನ್ ಇದು. ತುಂಬಾ ಜನ ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತಾ ಇದ್ದಾರೆ ಡಿಸೈನ್ನ. ಬಟ್ ನನಗೆ ಆರ್ಡರ್ ಕೂಡ ತುಂಬಾ ಜಾಸ್ತಿ ಬರ್ತಾ ಇದೆ ಈ ಒಂದು ಡಿಸೈನ್ಗೆ. ಸೊ ಹಾಗಾಗಿ ಸಿಂಪಲ್ ಡಿಸೈನು ಟ್ರೆಂಡಿಂಗ್ ಅಲ್ಲಿ ಇದೆ ಅನ್ನೋದಕ್ಕೋಸ್ಕರ ನಾನು ವಿಡಿಯೋ ಮಾಡಿದ್ದೀನಿ ಈ ಒಂದು ಡಿಸೈನ್ ನೋಡಿ. ಸೊ ಈ ರೀತಿ ಕಂಟಿನ್ಯೂಸ್ ಆಗಿ ಹಾಕೊಂಡು ಹೋಗ್ಬೇಕು. ಸೊ ಅದಾದ ನಂತರ ನೋಡಿ, ನಾನು ಇಲ್ಲಿ ನಾರ್ಮಲ್ ಎಮ್ಮಿಂಗ್ ನೀಡಲ್ ಬರುತ್ತಲ್ಲ ಆ ನೀಡಲ್ಗೆ ಈ ರೀತಿ ಕಾಟನ್ ಥ್ರೆಡ್, ನಾರ್ಮಲ್ ಕಾಟನ್ ಥ್ರೆಡ್ನ ಗಂಟು ಹಾಕಿ ಇಟ್ಕೊಂಡಿದ್ದೀನಿ. ಜಾಸ್ತಿ ತುಂಬ ಲೆಂತ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ರೀತಿ ಒಂದು 3-4 ಇಂಚಷ್ಟು ಲೆಂತ್ ಆಗಿದ್ರೆ ಸಾಕು. ಕೊನೆಯಲ್ಲಿ ಒಂದೇ ಒಂದು ಗಂಟು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಗಂಟು ಹಾಕೊಳಕ್ಕೆ ಹೋಗ್ಬೇಡಿ ಅಥವಾ ದಪ್ಪಕ್ಕೆ ಗಂಟು ಹಾಕಬೇಡಿ. ಈ ರೀತಿ ನೋಡಿ ಒಂದು ನಾಟ್ ಹಾಕಿ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸೆಂಟ್ರ್ ಒಳಗೆ ಬೆರಳನ್ನ ಹಾಕಿ ಈ ರೀತಿಯಾಗಿ ನಾವು ಸಿಲ್ಕ್ ಥ್ರೆಡ್ ಏನು ಹಾಕಿರ್ತೀವಲ್ಲ ಅದ್ರೊಳಗೆ ಇದನ್ನ ಇನ್ಸರ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿ ಇಟ್ಕೊಂಡು ನೋಡಿ, ಈ ರೀತಿ ಇಟ್ಕೊಂಡು ಈ ನೀಡಲ್ ಒಳಗೆ ನಾನು ಈ ಫ್ಲವರ್ ಬೀಡ್ನ ತಗೊಂಡಿದ್ದೀನಿ, ಅದನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ನಿಮ್ಗೆ ಇಷ್ಟ ಬಂದಿದ್ದ ರೀತಿ ಬೀಡ್ನ ತಗೊಳ್ಬೋದು. ಸೊ ಈ ರೀತಿ ಈಗ ನಾವು ಈ ಕಾಟನ್ ಥ್ರೆಡ್ ಇರುತ್ತಲ್ಲ ಅದರಿಂದ ಬೀಡ್ನ ಪುಷ್ ಮಾಡ್ಬೇಕು, ಅವಾಗ ಸಿಲ್ಕ್ ಥ್ರೆಡ್ಗೆ ಹೋಗುತ್ತೆ ಆ ಒಂದು ಬೀಡ್. ಸೊ ಈಗ ನೋಡಿ ಈ ರೀತಿಯಾಗಿರುತ್ತೆ. ಸೊ ಮತ್ತೆ ಈಗ ನಾನು ನೋಡಿ ಕಾಟನ್ ಥ್ರೆಡ್ ಏನಿದೆ
ಅದರ ಒಳಗಡೆಗೆ ಸಿಲ್ಕ್ ಥ್ರೆಡ್ನ ತಗೊಳ್ತೀನಿ ನೋಡಿ. ಸೊ ಅಥವಾ ಫಸ್ಟಿಗೆ ಆ ರೀತಿ ಮಾಡ್ಕೊಳ್ಬೋದು, ಅಥವಾ ಬೀಡ್ ಹಾಕ್ಕೊಂಡು ಕೂಡ ಮಾಡ್ಕೊಳ್ಬೋದು. ನೋಡಿ ಬೀಡ್ ಇನ್ಸರ್ಟ್ ಮಾಡಿದೆ ನಾನು ಫಸ್ಟು. ಅದಾದ ನಂತರ ಈ ಕಾಟನ್ ಥ್ರೆಡ್ ಒಳಗಡೆ ಈ ಸಿಲ್ಕ್ ಥ್ರೆಡ್ನ ಎಳ್ಕೊಳ್ತೀನಿ. ಎಳ್ಕೊಂಡು ಬೀಡ್ನ ಪುಷ್ ಮಾಡ್ತೀನಿ ಪೂರ್ತಿ. ಸೊ ನೋಡಿ ಬೀಡ್ನ ಪೂರ್ತಿ ತಳ್ಕೊಂಡೆ. ಈಗ ಈ ನೀಡಲ್ ಇರುತ್ತಲ್ಲ ಅದನ್ನ ಎಳ್ಕೊಳ್ಬೇಕು. ದಾರನ ಎಳ್ಕೊಂಡ್ರೆ ಹೊರಗಡೆ ಬಂದ್ಬಿಡುತ್ತೆ ಸಿಲ್ಕ್ ಥ್ರೆಡ್. ಸೊ ಈ ರೀತಿಯಾಗಿ ಹಾಕೊಂಡಿದ ನಂತರ ಈ 2 ಬೀಡ್ಗಳ ದಾರನ ಸೇರಿಸಿ ಒಂದು ನಾಟ್ನ ನಾವಿಲ್ಲಿ ಹಾಕ್ಕೊಳ್ಬೇಕಾಗತ್ತೆ ನೋಡಿ. 2 ಬೀಡದು ಸೇರಿಸಿ ಒಂದು ನಾಟ್. ಸೊ ಇಲ್ಲಿ ನೀವು ಬಟ್ಟೆಗೆ ಏನ್ ದಾರನ ಗಂಟು ಹಾಕೊಳ್ತೀರ ಎಲ್ಲಾನು ಕೂಡ ಒಂದೇ ಡಿಸ್ಟೆನ್ಸ್ ಅಲ್ಲಿ ಇರ್ಬೇಕಾಗತ್ತೆ. ಅರ್ಧ ಇಂಚ್ ಅಂದ್ರೆ ಪ್ರತಿ ದಾರನು ಅರ್ಧ ಇಂಚಿಗೆ ನೀವು ಹಾಕ್ಕೊಳ್ಬೇಕು ಬಟ್ಟೆಗೆ. ಸೊ ಇಲ್ಲಿ ನೋಡಿ ಟೈಟ್ ಆಗಿ ನಾನು ನಾಟ್ನ ಹಾಕೊಳ್ತೇನೆ. ತೀರಾ ಟೈಟ್ ಮಾಡ್ಕೊಳಕ್ ಹೋಗ್ಬೇಡಿ, ಬೀಡು ಬೆಂಡ್ ಆಗೋ ತರ ಅಥವಾ ಬಟ್ಟೆ ಸುಕ್ ಬರೋ ರೀತಿ. ಸೊ ಕರೆಕ್ಟ್ ಆಗಿ ಬೀಡ್ಗಿಂತ ಕೆಳಗಡೆ ಈ ರೀತಿಯಾಗಿ ಗಂಟು ಹಾಕೊಳ್ಬೇಕು. ಯಾಕಂದ್ರೆ ನಾವ್ ಇಲ್ಲಿನ್ನು ಕುಚ್ಚು ಕಟ್ಟೋದಿದೆ. ಸೊ ಹಾಗಾಗಿ ನೋಡಿ ಫ್ರೀ ಆಗಿ ನಾಟ್ ಹಾಕೊಳ್ತೀನಿ. ಇದೇ ರೀತಿ ಸ್ಯಾರಿ ಪೂರ್ತಿ ಹಾಕೊಂಡು ಹೋಗ್ಬೇಕಾಗತ್ತೆ ನೋಡಿ. ಸೊ ನೋಡಿ ನಿಮ್ಗೆ ಇಷ್ಟ ಬಂದಿದ್ದ ರೀತಿ ಬೀಡ್ನ ತಗೊಳ್ಬೋದು, ರೌಂಡ್ ಬೀಡ್ನ ತಗೊಳ್ಬೋದು, ಕ್ರಿಸ್ಟಲ್ ಬೀಡ್ ತಗೊಳ್ಬೋದು. ಸೊ ನೋಡಿ ಈಗ ಕೊನೆಯಲ್ಲಿ ನಾವೀಗ ಕುಚ್ಚು ಕಟ್ಕೊಳ್ತಾ ಇದೀವಿ ನೋಡಿ. ಆಲ್ರೆಡಿ ಕುಚ್ಚು ಕಟ್ಟಿದ್ದೀನಿ ಪಕ್ಕದಲ್ಲಿ. ಸೊ ಇಲ್ಲಿ ನಾನು 157 ದಾರನ ತಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಕುಚ್ಚು ದಪ್ಪಗಿರ್ಬೇಕಾಗತ್ತೆ. ಸೊ 157 ದಾರಕ್ಕೆ ಕೊನೆಯಲ್ಲಿ ಟಿಪ್ಗೆ ಗಮ್ ಹಾಕಿದ್ದೀನಿ. ಸೊ ಈ ರೀತಿ ಬಟ್ಟೆಗೆ ಈ ಒಂದು ಸಿಲ್ಕ್ ಥ್ರೆಡ್ ಏನಿದೆ ಅದನ್ನ ಇನ್ಸರ್ಟ್ ಮಾಡ್ತೀನಿ, ಅಂದ್ರೆ ಕುಚ್ಚನ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಇನ್ಸರ್ಟ್ ಮಾಡಿ ನೋಡಿ ಈ ರೀತಿಯಾಗಿ ಎಳೆದಿಟ್ಕೊಳ್ಬೇಕು. ಎಳೆದಿಟ್ಕೊಂಡು 1 ಇಂಚಷ್ಟು ನಮ್ಗೆ 1/4 ಇಂಚಷ್ಟು ಲೆಂತ್ ಬರ್ಬೇಕಾಗತ್ತೆ ಕುಚ್ಚು. ಸೊ ಯೂಶುವಲ್ ಆಗಿ ಬೇಬಿ ಕುಚ್ಚು ಏನು ಹಾಕೊಳ್ತೀವಿ ಆ ರೀತಿ ಹಾಕೊಂಡು ನಿಮ್ಗೆ ಇದಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ಕುಚ್ಚು ಬಂದು ಸ್ವಲ್ಪ ಲೆಂತ್ ಅಲ್ಲಿ ಇರ್ಬೇಕು ನೋಡಿ. ಇಷ್ಟು ಲೆಂತ್ಗೆ ನಾನು ಆಲ್ರೆಡಿ ಜರಿ ಥ್ರೆಡ್ಗೆ ನೀಡಲ್ನ ಇನ್ಸರ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಈಗ ನಾನೀಗ ಕುಚ್ಚನ್ನ ಗಂಟು ಹಾಕೊಳ್ತಾ ಇದ್ದೀನಿ ಈ ರೀತಿಯಾಗಿ. ಸೊ ಒಬ್ಬೊಬ್ರು ಕುಚ್ಚು ಕಟ್ಟೋದಕ್ಕೆ ಕೈಯಲ್ಲೇ ಕಟ್ಕೊಳ್ತಾರೆ, ನೀಡಲ್ನ ಬಳಸೋದಿಲ್ಲ. ಸೊ ನನಗೆ ಈ ರೀತಿಯಾಗಿ ರೂಢಿಯಾಗಿರೋದ್ರಿಂದ ಹೀಗೆ ಕಟ್ಕೊಳ್ತೀನಿ. ನಿಮ್ಗೆ ಯಾವ ರೀತಿ ಈಸಿನೋ ಆ ರೀತಿ ನೀವು ಕುಚ್ಚನ್ನ ಕಟ್ಕೊಳ್ಬೋದು, ಅಂದ್ರೆ ಜರಿ ಥ್ರೆಡ್ ಅಲ್ಲಿ ಕಟ್ಕೊಳ್ಬೋದಾಗುತ್ತೆ ನೋಡಿ. ತುಂಬಾ ಈಸಿ ಇದೆ ಡಿಸೈನು, ತುಂಬಾ ಬೇಗನ ಆಗೋಗ್ಬಿಡುತ್ತೆ. ಜಾಸ್ತಿ ಕೂಡ ನೀವು ಚಾರ್ಜ್ ಮಾಡ್ಬೋದು. ಬ್ರೈಡಲ್ ಸ್ಯಾರೀಸ್ಗೂ ಕೂಡ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು, ತುಂಬಾ ಇಷ್ಟ ಪಡ್ತಾರೆ. ಸೊ ಗ್ರ್ಯಾಂಡ್ ಸ್ಯಾರಿಗಳಿಗೂ ಚೆನ್ನಾಗಿ ಕಾಣಿಸುತ್ತೆ. ಬೇಗನೂ ಕೂಡ ಹಾಕ್ಕೊಳ್ಬೋದು. ಅಂತ ಜಾಸ್ತಿ ಟೈಮ್ ಏನು ನಿಮ್ಗೆ ಇಡ್ಸೋದಿಲ್ಲ. ಫಸ್ಟ್ ಟೈಮ್ ಅಂದ್ರೆ ಸ್ವಲ್ಪ ಟೈಮ್ ಇಡ್ಸುತ್ತೆ. ಒಂದು ಸ್ಯಾಂಪಲ್ ಬಟ್ಟೆಲಿ ನೀವು 1-2 ಸಲ ಟ್ರೈ ಮಾಡಿದ್ರಿ ಅಂತಂದ್ರೆ ಬೇಗ ಬೇಗ ಹಾಕೊಂಡು ಹೋಗ್ಬೋದಾಗತ್ತೆ ನೋಡಿ ಈ ರೀತಿಯಾಗಿ. ಸೊ ನಾನಿಲ್ಲಿ ಒಂದು 4ರಿಂದ 5 ಸಲ ಜರಿ ಥ್ರೆಡ್ ಅಲ್ಲಿ ನಾಟ್ ಹಾಕೊಳ್ತೀನಿ. ಸುತ್ತ ಹಾಕಿ ನಾಟ್ ಹಾಕೊಳ್ತೀನಿ. ಸೊ ನಿಮ್ಗೆ ಯಾವ ರೀತಿ ಕಂಫರ್ಟಬಲ್ ಆ ರೀತಿ ಕುಚ್ಚನ್ನ ಕಟ್ಕೊಳ್ಬೋದು ನೋಡಿ. ಸೊ ನಿಮಗೆ ಯಾವುದೇ ರೀತಿ ಡಿಸೈನ್ ರಿಕ್ವೆಸ್ಟ್ ಇದ್ರೂ ಕೂಡ ವಾಟ್ಸಪ್ನಲ್ಲಿ ನನಗೆ ಡಿಸೈನ್ ಫೋಟೋಸ್ನ ಕಳಿಸ್ಬೋದು. ಮತ್ತು ಯಾವುದೇ ರೀತಿ ಕುಚ್ಚು ಹಾಕೋದ್ರಲ್ಲಿ ನಿಮ್ಗೆ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ಸ್ನಲ್ಲಿ ಕೇಳ್ಬೋದಾಗುತ್ತೆ. ಸೊ ನೋಡಿ ಈ ರೀತಿಯಾಗಿ ತಿಕ್ಕಾಗಿ ನಾನು ಜರಿ ಥ್ರೆಡ್ಡಲ್ಲಿ ಗಂಟು ಹಾಕೊಂಡಿದ ನಂತರ ಈ ರೀತಿ ಮೇಲ್ಗಡೆಯಿಂದ ನೀಡಲ್ನ ಇನ್ಸರ್ಟ್ ಮಾಡಿ ಹೇಳ್ಕೊಳ್ತೀನಿ. ಸೊ ಅಲ್ಲಿ ನಿಮಗೆ ಸೆಕ್ಯೂರ್ ಆಗುತ್ತೆ, ಬಿಚ್ಕೊಂಡು ಬರೋದಿಲ್ಲ. ಸೊ ಜರಿ ಥ್ರೆಡ್. ಸೊ ಇಷ್ಟಾದ್ಮೇಲೆ ನೋಡಿ ಈ ರೀತಿ ಎಲ್ಲ ದಾರನ ಒಟ್ಟಿಗೆ ಸೇರಿಸಿ ಇಟ್ಕೊಂಡು 1 ಅಥವಾ 1/4 ಇಂಚಿಗೆ ನಾನಿಲ್ಲಿ ಕಟ್ ಮಾಡ್ಕೊಳ್ತೀನಿ ಅಂದಾಜಿಗೆ. ಸೊ ಈ ರೀತಿಯಾಗಿ ಕಾಣಿಸುತ್ತೆ ಡಿಸೈನ್ ನೋಡಿ, ತುಂಬಾ ನೀಟಾಗಿ ಬರುತ್ತೆ, ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನಿಲ್ಲಿ ಸೀರೆನ ರಾಂಗ್ ಸೈಡ್ ಮೇಲೆ ಇಟ್ಕೊಂಡಿದ್ದೀನಿ. ಸೊ ನಿಮಗೆ ಗೊತ್ತಾಗ್ತಾ ಇರ್ಬೋದು. ಸೊ ಪೂರ್ತಿ ಸ್ಯಾರಿ ಹಾಕಿದ್ಮೇಲೆ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಡಿಸೈನ್ ನೋಡಿ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸಲ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಸ್ಯಾಂಪಲ್ ಅಲ್ಲಿ ಹಾಕೊಂಡು ಅಂದ್ರೆ ಕ್ಯಾಟ್ಲಾಗ್ ಅಲ್ಲಿ ಹಾಕಿಡಿ. ಸೊ ಕಸ್ಟಮರ್ ತುಂಬಾ ಇಷ್ಟಪಡ್ತಾರೆ ಈ ಒಂದು ಡಿಸೈನ್ನ. ಸೊ ಇವತ್ತಿನ ಡಿಸೈನ್ ಇದಾಗಿತ್ತು. ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಮತ್ತು ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಈ ಒಂದು ಡಿಸೈನ್ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಮರಿದಲ್ಲೇ ಕಮೆಂಟ್ನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವಿಡಿಯೋ ಯಾವ ರೀತಿ ಡಿಸೈನ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ಅದೇ ರೀತಿ ಡಿಸೈನ್ಸ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕೋದಕ್ಕೆ ಟ್ರೈ